ಸುನಿಲ್ ಕುಮಾರ್ ಅವರೇ ಈಗ ಕ್ರೋನಿಕ್ ಡಿಸಾರ್ಡರ್ ಬಗ್ಗೆನೇ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಈಗ ತುಂಬ ಜನರಿಗೆ ಈ ಹಿಂದಿನಿಂದಲೂ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಚೆಕ್ ಮಾಡಿಸಿರ್ತಾರೆ, ಆ ಕ್ಷಣಕ್ಕೆ ಅದು ಗೊತ್ತಾಗದೇ ಇರ್ಬೋದು, ಐಡೆಂಟಿಫೈ ಅಥವಾ ಡಯಾಗ್ನೈಸ್ ಆಗದೇ ಇರ್ಬೋದು, ತದನಂತರ ಗೊತ್ತಾಗಿರ್ಬೋದು, ಅದು ಇವರಿಗೆ ಪರ್ಟಿಕ್ಯುಲರ್ ಗೊತ್ತಿರಲ್ಲ, ದೇಹಕ್ಕೆ ಗೊತ್ತಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಕ್ರೋನಿಕ್ ಡಿಸಾರ್ಡರ್ ಇರೋರು ಈ ಹಾರ್ಟ್ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅಥವಾ ಹೃದಯಾಘಾತದಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡಬೇಕಾಗುತ್ತೆ? ಅಂದರೆ ಪ್ರಿಕಾಷನರಿ ಮೆಷರ್ಸ್ ಥರ. ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂಗೆ ಬರಲಿಕ್ಕೆ ಕಾಯಿಲೆಗಳಿಗೆ ಕಾರಣಗಳು ಏನು, ಒಂದು ಬರೋಕ್ಕೆ ಕಾರಣ ಏನು, ಬಂದಮೇಲೆ ಏನು ಮಾಡಬೇಕು ಅಂತ. ಬರೋಕ್ಕೆ ಕಾರಣಗಳು ಆಲ್ರೆಡಿ ಸರ್ ಭಾಳ ಕ್ಲೀನಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದನ್ನು ನಾನು ಯಾವಾಗಲೂ ಸ್ಟ್ರೆಸ್ ಮಾಡ್ತೀನಿ. ಸೊ ಯಾವುದೇ ಒಂದು ವ್ಯಕ್ತಿ 45 ದಿನಕ್ಕೆ 45 ನಿಮಿಷ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ವ್ಯಾಯಾಮ ಆ ಥರ ಅಂಥದ್ದು ವಾರಕ್ಕೆ 5 ದಿನ ಮಾಡಬೇಕು. ಇದು ನಮ್ಮ ಯಂಗ್ಸ್ಟರ್ಸಲ್ಲಿ ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಮೊದಲೆಲ್ಲ ಸ್ಕೂಲ್ಸಲ್ಲಿ ಇತ್ತು, ಇದರಲ್ಲಿಲ್ಲ. ಅದೊಂದು. ಎರಡನೇದು, ಅದ್ರ ಜೊತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಒತ್ತಡಗಳಲ್ಲಿ ಇನ್ವಾಲ್ವ್ ಆಗುವಂಥ ಒಂದು ಸಾಧ್ಯತೆಗಳು ಭಾಳ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡಬೇಕಾಗತ್ತೆ. ಮತ್ತು ಯಂಗ್ಸ್ಟರ್ಸಲ್ಲಿ ಸ್ಮೋಕಿಂಗ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅಥವಾ ಜಂಕ್ ಫುಡ್ ಕನ್ಸಂಪ್ಷನ್, ಆಹಾರ ಪದ್ಧತಿ ಇವೇನಿದೆ ತುಂಬ ಎರಾಟಿಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಏನು ಮೊದಲು ನಾವೇನು ಮನೇಲಿ ಮಾಡಿರೋಂಥ ಪದಾರ್ಥಗಳು ಲೋ ಕ್ಯಾಲರಿ ಡಯಟ್ ಅಥವಾ ಹೆಲ್ತಿ ಡಯಟ್ಸ್ ಅಂತ ಆಗ್ತಾ ಇಲ್ಲ, ಅದರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಆಮೇಲೆ ಮಲಗ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇದೆ, ಇಂಟರ್ನೆಟ್ ಅಡಿಕ್ಷನ್ ಅಂತೀವಿ, ಯೂಸೇಜ್ ಆಫ್ ಮೊಬೈಲ್. ಮಲಗಬೇಕಾದ್ರೂ ಕೂಡ ಮೊಬೈಲ್ ಇಟ್ಕೊಂಡು ಮಲಗ್ಲಿಕ್ಕೆ ಹೋಗ್ತಾರೆ. ಆವಾಗ ಆ ಮೊಬೈಲಿಂದ ಬ್ರೈನ್ ಸ್ಟಿಮ್ಯುಲೇಟ್ ಆಗಿಬಿಟ್ಟು ನಿದ್ದೆ ಬರ್ಲಿಕ್ಕೆ 2 ಅವರ್ ಲೇಟ್ ಆಗುತ್ತೆ. ಸೊ ಡೈಲಿ 7 ಅವರ್ಸ್ ಮಲಗಲೇಬೇಕು, ಭಾಳ ಇಂಪಾರ್ಟೆಂಟು. ಯಾವುದೇ ಆಗಲಿ ನಮ್ಮ ಇದರಲ್ಲಿ ನೋಡಿದಾಗ ಯಂಗ್ಸ್ಟರ್ಸಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಗಿರ್ಬೋದು, ನಿದ್ದೆ, ಆಹಾರ ಮತ್ತು ಏನು ಫಿಸಿಕಲ್ ಆ್ಯಕ್ಟಿವಿಟಿ 3 ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಅದನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ಈಗಿನ ದಿನದಲ್ಲಿ ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ. ದ್ಯಾಟ್ಸ್ ಒನ್ ಆಫ್ ದ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಆಲ್ಸೋ. ಸೊ ಆಮೇಲೆ ನಾವು ಹೇಳ್ತೀವಿ, ನಮ್ಮ ಇದರಲ್ಲಿ ನೋಡಿದಾಗ ಆಹಾರ ಪದ್ಧತಿ, ನಾವು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಅದು ಕೂಡ ನಮ್ಮದೊಂದು ಸ್ಪೆಷಾಲಿಟಿದ ಅಂಗ. ಕಲಬೆರಕೆಗಳಾಗುವಂಥದ್ದು ಬರೀ ಆಹಾರದಲ್ಲಿ, ರೆಡಿಮೇಡ್ ಆಹಾರದಲ್ಲಿ ಆಗ್ತಾ ಇಲ್ಲ. ಹಣ್ಣುಗಳಲ್ಲಿ ಕೆಮಿಕಲ್ಸು, ಪೆಸ್ಟಿಸೈಡ್ಸು, ಹಾರ್ಮೋನ್ ಕೊಡೋವಂಥದ್ದು, ನಾನ್ ವೆಜ್ ಐಟಮ್ಗಳಲ್ಲಿ ಕೊಡುವಂಥದ್ದು, ಆಮೇಲೆ ಎಲ್ಲ ಕಡೆ ಅಂತಲ್ಲ, ಬಟ್ ಅದನ್ನು ನಿಯಮಿತವಾಗಿ ಎಲ್ಲೋದು ಈವನ್ ನೀರಲ್ಲೂ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ಪ್ರಿಪೇರ್ಡ್ ಫುಡ್ಡು, ಅಡುಗೆ ಮಾಡಿರೋದಲ್ಲ, ಅದಕ್ಕೆ ಮೊದಲೇ ಏನಾದ್ರು ಹಣ್ಣು, ತರಕಾರಿ, ಸೊಪ್ಪು, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ. ಮಾವಿನ ಹಣ್ಣಿಗೆ ಒಂದು ಏನೋ ಹಾಕಿ ಲಾಂಗ್ ರನ್ ಮಾಡ್ತಾರೆ, ಅಥವಾ ಹಣ್ಣು ಆಗಲಿಕ್ಕೆ ಬೇಗ. ಸೊ ಎನಿಥಿಂಗ್ ವಿಚ್ ಈಸ್ ಅನ್ಯಾಚುರಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಹಾಗಾಗಿ ಇವೆಲ್ಲ ಒಂದನ್ನು ನೋಡ್ತಾ ಹೋದಾಗ ಇದನ್ನ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆಮೇಲೆ ಮೊದಲೇನೋ ಹೇಳ್ತಾ ಇದ್ರು, ಯಂಗ್ಸ್ಟರ್ಸ್ಗೆ ತುಂಬ ಆಂಬಿಷಿಯಸ್, ಮಂಜುನಾಥ್ ಸರ್ ಹೇಳ್ದಂಗೆ ತುಂಬ ಆಂಬಿಷಿಯಸ್ ಇದ್ದಾರೆ. ಸೊ ಮೊದಲು ನೇತ್ರದಾನ, ಅನ್ನದಾನ, ವಿದ್ಯಾದಾನ ಅಂತ ಹೇಳ್ತಾ ಇದ್ರು, ಇವೆಲ್ಲ ಮಹಾದಾನ. ಬಟ್ ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸಿಗೆ ಇನ್ನೊಂದು ನಾನು ದಾನ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಸಮಾಧಾನ. ಸೊ ಪೇಷನ್ಸ್ ಇರಬೇಕು, ಪೇಷನ್ಸ್ ಇದ್ದು ತಾಳ್ಮೆಯಿಂದ ಆದರೆ ಇದಾಗುತ್ತೆ ಅಂತ. ಎರಡನೇದು, ಬಂದ ಮೇಲೆ ಏನು ಮಾಡಬೇಕು ಅಂದರೆ, ಯಾವಾಗಲೂ ನಿಮ್ಮದು ಅಕಸ್ಮಾತ್ ಯಂಗ್ಸ್ಟರ್ಸಿಗೆ ಇದೆ ಅಂತ ಗೊತ್ತಾದಾಗ ಏನಾದರೂ ಆದರೆ ಅವರಿಗೆ ಅದನ್ನು ಕಂಟ್ರೋಲ್ ಆಗಿರ್ಬೋದು. ಸ್ಮೋಕಿಂಗ್ ಬಿಡಬೇಕಾಗುತ್ತೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ, ಇವನ್ನೆಲ್ಲ ಮಾಡಬೇಕು. ಜೊತೆಗೆ ಡಯಾಬಿಟಿಸು, ಹೈಪರ್ಟೆನ್ಷನ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಬೇಕು. ನಿಯಮಿತವಾಗಿ ಪರೀಕ್ಷೆ ಮಾಡ್ತಾ ಇರಬೇಕು. ಆಮೇಲೆ ಏನಾದರೂ ಚಿಕಿತ್ಸೆ ಇದ್ದರೆ ಚಿಕಿತ್ಸೆ ತಗೋಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಅಲಕ್ಷ್ಯ. ಇನ್ನೊಂದಿದೆ, ಅದು ಏನೋ ಮಿತ್ ಆರ್ ಟ್ರೂತ್ ನೀವೇ ಹೇಳಬೇಕಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ, 2 ಪೆಗ್ ಹಾಕಿದ್ರೆ ಎಲ್ಲ ಸರಿ ಇರುತ್ತೆ ಗುರು, ಬಾಡಿ ಕಂಟ್ರೋಲ್ ಆಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಧೂಮಪಾನ, ಡೆಫಿನೆಟ್ಲಿ ಮದ್ಯಪಾನ ಏನಿದೆ ಖಂಡಿತವಾಗ್ಲೂ ಇದು ಯಾವುದೇ ದೃಷ್ಟಿಯಿಂದ ಒಳ್ಳೇದಲ್ಲ. ಸೊ ಹಾಗಾಗಿ ಏನು ಅಂದರೆ, ನಿಯಮಿತವಾಗಿ ಸೇವನೆ ಮಾಡಿದರೆ ಏನೂ ಆಗಲ್ಲ, ಸ್ಟ್ರೆಸ್ ರಿಲೀವ್ ಆಗ್ತಾರೆ ಅಂತ ಹೇಳಿ. ಬಟ್ ಅದು ಸ್ಟ್ರೆಸ್ ರಿಲೀವ್ ಆಗಲಿಕ್ಕೆ ತಮಗೆ ಬೇರೆಷ್ಟು ವಿಧಾನಗಳಿದ್ದಾವೆ. ತಾವು ಆಟಗಳನ್ನ ಆಡಿ, ಮಲ್ಕೊಳ್ಳಿ, ಪುಸ್ತಕಗಳನ್ನ ಓದಿ, ಪರಿಸರಕ್ಕೆ ಹೋಗಿ. ಸೊ ಹಾಗಾಗಿ ಸ್ನೇಹಿತರ ಜೊತೆ ಕಾಲ ಕಳೀರಿ. ತಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಈಗಿನ ಕಾಲದಲ್ಲಿ ಅದನ್ನು ಮನಬಿಚ್ಚಿ ಬೇರೆಯವ್ರ ಹತ್ರ ಮಾತಾಡುವಂಥ ಒಂದು ವಾತಾವರಣ ನಿರ್ಮಾಣ ಆದರೆ, ಸೊ ಒಂದೇನಪ್ಪ ಅಂದರೆ, ಮನುಷ್ಯ ಸಮಾಧಾನವಾಗಿದ್ದರೆ, ಸಂತೋಷವಾಗಿದ್ದರೆ ಈಗಿನ ಕಾಲದಲ್ಲಿ ಒಂದು ಏನು ಅವನ ಜೀವಿತಾವಧಿ ಅಂತ ಹೇಳ್ತಾರೆ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಒಂದು ಹಂತದಲ್ಲಿ ಯಂಗ್ಸ್ಟರ್ಸಿಗೆ ಎಲ್ಲ ಇರ್ಬೋದು, ತಮ್ಮಲ್ಲಿ ಆರೋಗ್ಯ ಇಲ್ಲ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಒಂಚೂರು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ. ಡಾಕ್ಟರ್ ಮಹಂತೇಶ್ ಅವರೇ, ಈಗ ಕೆಲವೊಂದು ಜನರಿಂದ ಬಂದಂಥ ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗಿ ಸರ್. ಈಗ ತುಂಬ ಆರೋಗ್ಯ ಸಮಸ್ಯೆ, ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆ, ಕೊಲೆಸ್ಟ್ರಾಲ್, ಒಬಿಸಿಟಿ ಬರೋದಕ್ಕೆ ಕಾರಣನೇ ನಾವು ಬಳಸುವಂಥ ಅಡುಗೆ ಎಣ್ಣೆ ಅಲ್ಲ. ಅದು ನಿಜಾನೇ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಬೇರೆ ಬೇರೆ ಥರ, ಸ್ಪೆಷಲಿ ಪಾಮ್ ಆಯಿಲು ಮತ್ತು ಡೀಪ್ ಫ್ರೈಡು ಮತ್ತು ಎಣ್ಣೆ ಪುನಃ ಅದನ್ನು ರೀಬಳಕೆ ಅಂತಾರಲ್ಲ, ಅದು ಅದನ್ನು ಕರೆದಿದ್ದನ್ನು ಮತ್ತೆ ಅದರಲ್ಲಿ
ಸೊ ಅದೊಂದು ಮತ್ತೆ ಮತ್ತೆ ಅದ್ರ ಜೊತೆಗೆ ಈ ಜಿಡ್ ಪದಾರ್ಥ ಆಮೇಲೆ ನಮ್ದು ಸರ್ ಮಂಜುನಾಥ್ ಸರ್ ಮತ್ತು ಇವರೆಲ್ಲ ಸುನೀಲ್ ಅವ್ರು ಹೇಳ್ದಂಗೆ ನಮ್ಮ ತಿನ್ನುವ ಒಂದು ಆಹಾರ ಪದ್ಧತಿನೂ ಬದಲಾಗಿದೆ. ಏನು ಸಮತೋಲನ ಆಹಾರ ಇಲ್ಲ, ಈ ಎಲ್ಲ ಪಿಜ್ಜಾ ಬರ್ಗರು ಅವೆಲ್ಲ ಮತ್ತೆ ಇವೆಲ್ಲ ತಿನ್ನೋದ್ರಿಂದ ಇನ್ನು ಜಿಡ್ ಪದಾರ್ಥ ಹೆಚ್ಚಾಗಿ ನಮ್ಮಲ್ಲಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇಟ್ ವಿಲ್ ಹೆಲ್ಪ್ ಟು ಡಿಸೀಸ್ ಟು ಡೆವಲಪ್. ಅದಕ್ಕೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ. ರಕ್ತನಾಳಗಳು ಎಲ್ಲಿ ಇರ್ಬೋದು, ಹಾರ್ಟು, ಬ್ರೈನು, ಕಿಡ್ನಿ, ಕಣ್ಣು ಎಲ್ಲರೂ ಕೂಡ. ಹೀಗಾಗಿ ಇದರಲ್ಲಿ LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್, HDL ಅನ್ನೋದು ಗುಡ್ ಕೊಲೆಸ್ಟ್ರಾಲ್. ಬಟ್ ನಮ್ಮಲ್ಲಿ ನಮ್ಮ ಭಾರತೀಯರಲ್ಲಿ ಏನಾಗಿದೆ, ಗುಡ್ ಕೊಲೆಸ್ಟ್ರಾಲ್ ಅಂಶ ಕಡಿಮೆ. ಆಮೇಲೆ ಮತ್ತು ಸುಮಾರು ಜನರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ನಾರ್ಮಲ್ ಇರುತ್ತೆ, ಬಟ್ ಲೋ HDL ಇರುತ್ತೆ. ಆಮೇಲೆ ಟ್ರೈಗ್ಲಿಸರೈಡ್ಸ್ ಆರ್ ಹೈ. ಇದು ಅದು ಇವೆಲ್ಲ ಕೂಡ ನಾವು ತಿನ್ನುವ ಆಹಾರ ಪದ್ಧತಿಗಳು ಅಥವಾ ಯಾವ ಎಣ್ಣೆ ಬಳಕೆ ಮಾಡ್ತೀವಿ, ಮತ್ತು ತುಂಬ ರಿಫೈನ್ಡ್ ಆಯಿಲು ಕೂಡ ಒಳ್ಳೆಯದಲ್ಲ. ಸೊ ಹೀಗಾಗಿ ನಾವು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಿಲ್ವ ನೇರವಾಗಿ, ಮತ್ತು ಆದಷ್ಟು ಎಷ್ಟೇ ಯಾವುದೇ ಆಯಿಲ್ ಯೂಸ್ ಮಾಡಿದರೂ ಕೂಡ ನಾವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು, ಮತ್ತು ಪುನರ್ ಬಳಕೆ ಮಾಡಬಾರ್ದು. ಮತ್ತು ಆವಾಗಲೇ ತಾವು ಕೇಳಿದ್ರಿ ಈ ಜಿಮ್ ಮಾಡೋರಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅಂತೇಳಿ. ಈ ಜಿಮ್ ಮಾಡೋರು ಸುಮಾರು ಜನ ಏನು ಮಾಡ್ತಾರೆ, ಈ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಂಗ್ ಮೆಡಿಕೇಶನ್ ತೊಗೋತಾರೆ. ಈ ಅನಬಾಲಿಕ್ ಸ್ಟಿರಾಯ್ಡ್ಸ್ ಆಗಿರ್ಬೋದು, ಅಥವಾ ಆಮೇಲೆ ಈ ಎಫಿಡ್ರಿನು, ಅಂಫೆಟಮಿನು, ಮತ್ತು ದೇ ಇನ್ವಾಲ್ವ್ ಇನ್ ಲಾಡ್ ಆಫ್ ಅದರ್ ಆ್ಯಕ್ಟಿವಿಟೀಸು. ಮತ್ತು ಅವರಿಗೆ ಒಂದಷ್ಟು ಸರ್ ಮಂಜುನಾಥ್ ಸರ್ ಹೇಳ್ದಂಗೆ ಒಂದಷ್ಟು ಅನ್ಐಡೆಂಟಿಫೈಡ್ ಲೈಕ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ಲಾಂಗ್ ಕ್ಯೂಟಿ ಸಿಂಡ್ರೋಮು, ಅಥವಾ ಈ RV ಡಿಸ್ಪ್ಲೇಸಿಯಾ, ಈ ಥರ ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ BP ಇರೋದು. ಸೊ ಅವ್ರು ಏನಾದ್ರು ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿದರೆ ದೇ ಶುಡ್ ಚೆಕ್ ದೆಮ್ಸೆಲ್ಸ್ ಬಿಫೋರ್ ಗೋಯಿಂಗ್ ವಾಟ್ ಕೈಂಡ್ ಆಫ್ ಆ್ಯಕ್ಟಿವಿಟಿ ದೇ ಕ್ಯಾನ್ ಡೂ ಮತ್ತು ವಾಟ್ ಲೆವೆಲ್ ದೇ ಕ್ಯಾನ್ ಡೂ ಇಟ್. ಸೊ ಇವೆಲ್ಲ ಎಣ್ಣೆ ಪದಾರ್ಥಗಳು ಮತ್ತು ಇವೆಲ್ಲ ಸೇರಿ ಇದೆಲ್ಲ ಏನಂತಾರೆ, ಸ್ಪೆಷಲಿ ಯಂಗ್ ಪೀಪಲ್ ದೇರ್ ಏನೋ ಸರ್ ಹೇಳ್ದಂಗೆ 10 ವರ್ಷದ ಸಾಧನೆ 10 ದಿವಸದಲ್ಲಿ ಮಾಡಬೇಕಂಥದ್ದು. ಹೀಗಾಗಿ ದೇರ್ ಇಸ್ ಸಮವಾಟ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ಲೈಫ್ ಆ್ಯಂಡ್ ವರ್ಕ್. ಸೊ ಏನು ಸಮತೋಲನ ಇಲ್ಲ. ಸೊ ಹೀಗಾಗಿ ಇದು ದೇ ಆಲ್ ಲೀಡಿಂಗ್ ಆನ್ ಟು ವಾಟ್ ಯು ಕಾಲ್ ಲೈಕ್ ಸಡನ್. ಈಗೆಲ್ಲ 50% ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಆರ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ನಾಟ್ ಬ್ಲಾಕೇಜ್. 90%, ಜಸ್ಟ್ 30-40. ಸೊ ಡ್ಯೂರಿಂಗ್ ಸ್ಟ್ರೆಸ್ಸು, ಆ್ಯಂಗರು, ಫಿಟ್ ಆಫ್ ಇದು ದೇ ಕ್ಯಾನ್ ರಪ್ಚರ್. ಈ ಟೊಮೆಟೊ ಹಣ್ಣುಗಳು ಬಿಸಿಲಲ್ಲಿ ಹೆಂಗೆ ಓಡೋಗ್ತಾವಲ್ಲ, ಈ ರಕ್ತನಾಳಗಳಲ್ಲಿ ಈ ಕೊಲೆಸ್ಟ್ರಾಲ್ ನೀವು ಹೇಳಿದಂಗೆಲ್ಲ ಈ LDL ಕೊಲೆಸ್ಟ್ರಾಲ್ ಆಗಿದ್ದು ಸಡನ್ನಾಗಿ ಅದು ಒಂಥರ ಈಗ ಬೊಬ್ಬೆ ಥರ ಇರ್ತಲ್ಲ, ಅದು ರಪ್ಚರ್ ಆಗಿಬಿಡುತ್ತೆ. ಇಟ್ ಕ್ಯಾನ್ ಲೀಡ್ ಟು ಕ್ಲಾಟ್ ಫಾರ್ಮೇಷನು ಆ್ಯಂಡ್ ದ್ಯಾಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್. ಸೊ ತಾವು ಹೇಳಿದಂಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಏನಾಗ್ತಾಯಿದೆ, ಕ್ಲಾಟ್ ಫಾರ್ಮೇಷನ್ ಆಗ್ತಾಯಿದೆ. ಬ್ಲಾಕ್ಸ್ ಕಡಿಮೆ ಇದ್ರೂ ಕೂಡ ಕ್ಲಾಟ್ ಫಾರ್ಮೇಷನ್ ಆಗ್ತಾಯಿದೆ. ಸೊ ಎಲ್ಲ ರಿಲೇಟೆಡ್ ಟು ದಿ ಡೈಟ್ ಹ್ಯಾಬಿಟ್ಸ್. ಹೀಗಾಗಿ ನಾವು ಸುಮಾರು ಕಡೆ ನಾವು ಡಿಸೀಸ್ ಮ್ಯಾನೇಜ್ಮೆಂಟ್ ಕಡೆ ಒತ್ತಡ ಕೊಡ್ತಾ ಇದ್ವಿ. ಇನ್ಸ್ಟೆಡ್ ಆಫ್ ಡಿಸೀಸ್ ಮ್ಯಾನೇಜ್ಮೆಂಟ್ ಯು ಹ್ಯಾವ್ ಟು ಗೋ ಫಾರ್ ದಿ ಹೆಲ್ತ್ ಮ್ಯಾನೇಜ್ಮೆಂಟ್. ಸಮಗ್ರವಾಗಿ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ. ಅದಕ್ಕೆ ನೀತಿ ರೂಪಗಳನ್ನು ನಾವು ರೂಪಿಸಬೇಕಾಗಿದೆ. ಐ ಥಿಂಕ್ ಲೈಕ್ ಸುನೀಲ್ ಅವರು ಬಹುಶಃ ಯು ಆರ್ ಇನ್ ಗೌರ್ಮೆಂಟ್ ಸರ್ವಿಸ್ ಅಲ್ವಾ, ಪ್ರೈವೇಟ್? ಓಕೆ. ಸೊ ಇವರೆಲ್ಲ ಕೂಡ ಪಾಲಿಸಿ ಮೇಕರ್ ಶುಡ್ ಡಿಸೈನ್ ಅಬೌಟ್ ಡಿಫ್ರೆಂಟ್ ಹೆಲ್ತ್ ರಿಲೇಟೆಡ್ ಪಾಲಿಸೀಸ್, ಎಜುಕೇಷನ್ ಆಗಿರ್ಬೋದು, ಇದಾಗಿರ್ಬೋದು. ಪಾಲಿಸೀಸ್ ಬಗ್ಗೆ ಮಾತಾಡಿಸ್ತಾರೆ. ಈಗ ಟೆಲಿ ಮೆಡಿಸಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸ್ಕೂಲ್ ಕಾಲೇಜಸಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ.